Hello guys, welcome back to my YouTube channel Bindushri Vlogs. ಇವತ್ತು another random vlog. ಇವತ್ತು Thursday. ಸ್ನಾನ ಆಯಿತು, ಮನೆ ಕೆಲಸ ಆಯಿತು, ಪೂಜೆ ಆಯಿತು ಆ್ಯಂಡ್ ಬ್ರೇಕ್ಫಾಸ್ಟ್ ಇಸ್ ರೆಡಿ. ಪಾಸ್ತಾ ಬ್ರೇಕ್ಫಾಸ್ಟ್ ಮಾಡಿ ದೆನ್ ಒಂದು ಸ್ವಲ್ಪ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ದಿಸ್ ಇಸ್ ಜಸ್ಟ್ ಒನ್ ರ್ಯಾಂಡಮ್ ವ್ಲಾಗ್. ಕುಕ್ಕಿಂಗ್ ರೆಸಿಪಿ ಕೂಡ ತೋರಿಸ್ತೀನಿ. ಸುಮ್ಮನೆ ಹೆಂಗೆ ಈಸಿಯಾಗಿ ಆ್ಯಸ್ ಅ ಬ್ಯಾಚುಲರ್ ಈಸಿಯಾಗಿ ಹಿಂಗೆ ಕುಕ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಪೂಜೆ ಹೆಂಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇದು ನನ್ನ ಪುಟ್ಟು ದೇವ್ರ ಮನೆ. ಗಣೇಶ ಫೋಟೋ, ಕೃಷ್ಣ ಫೋಟೋ ಮತ್ತು ರಾಘವೇಂದ್ರ ಸ್ವಾಮಿ ಇದೆ ಅಷ್ಟೇ. ಅಲ್ಲಿ ಗಂಧದ ಕಡ್ಡಿ ಹಚ್ಚಿದ್ದೀನಿ. ಇಷ್ಟೇ ನನ್ನ ಪೂಜೆ. ಸಿಂಪಲ್ ಪೂಜೆ. ಹೂವು ಎಲ್ಲ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇಲ್ಲಿ, ಮತ್ತು ಎಲ್ಲ ಕಡೆನೂ ಸಿಗೋದಿಲ್ಲ. ಹೂವು ಎಕ್ಸ್ಟ್ರೀಮ್ಲಿ ಕಾಸ್ಟ್ಲಿ ಇರುತ್ತೆ. ಸೊ ಅದಕ್ಕೆ ಬರೀ ದೀಪ ಹಚ್ಬಿಟ್ಟು ಗಂಧದ ಕಡ್ಡಿ ಹಚ್ಚಿ ಸುಮ್ಮನಾಗ್ತೀನಿ. ಹೂವು ಎಲ್ಲ ತರಕ್ಕೆ ಹೋಗೋದಿಲ್ಲ. ಆ್ಯಂಡ್ ಓಕೆ, ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ. ಬಾಯ್. ಇವಾಗ ಬಂದಿದ್ದೀನಿ ಕಿಚನ್ಗೆ. ಬೇಗ ಕ್ವಿಕ್ಕಾಗಿ ಒಂದು ಕ್ಯಾಬೇಜ್ ಪಲ್ಯ ಮಾಡಿ ವೆರಿ ಕ್ವಿಕ್ಕಾಗಿ ಬೇಳೆ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಆನಿಯನ್ ಕಮ್ಮಿ ಇದೆ, ಇವತ್ತು ಗೌರ್ಮೆಂಟ್ ಹಾಲಿಡೇ. ಸೊ ಪಬ್ಲಿಕ್ ಹಾಲಿಡೇ ಇರೋದ್ರಿಂದ ಗ್ರಾಸರಿ ಸ್ಟೋರ್ಸ್ ಓಪನ್ ಇಲ್ಲ, ಏನು ಮಾಡೋಕ್ಕಾಗಿಲ್ಲ. ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಬೇಕು. ಕುಕ್ಕರ್ಗೆ ಫಸ್ಟು ತೊಗರಿ ಬೇಳೆನ ಹಾಕ್ಕೊತೀನಿ. ಇಷ್ಟೇ ಇರುತ್ತೆ ತೊಗರಿಬೇಳೆ. ಸ್ವಲ್ಪ ಇದು ಹೆಸರುಬೇಳೆ. ಇನ್ನೊಂದು ಆವ್ರೇಜ್ ಹೆಲ್ತೇನೆಲ್ಲ ವಾಶ್ ಮಾಡ್ಕೊಂಡೋಣ. ಅದಕ್ಕೆ ನೀರು ಹಾಕ್ಕೊತೀನಿ. ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಂಡು ಇದಕ್ಕೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ ಇಷ್ಟು ಹಾಕಿ ಚೂರು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಇದು ನಮ್ಮ ಮನೆದು ಸಾಂಬಾರು ಪುಡಿ. ಒಂದು ಕಾಲು ಸ್ಪೂನಷ್ಟು ಹಾಕ್ಕೊತೀನಿ ಅಷ್ಟೇ. ಈಗ ಸ್ಟವ್ ಆನ್ ಮಾಡಿ ವಿಶಿಲ್ ಕೂಗಕ್ಕೆ ಇಟ್ಬಿಟ್ರೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ವಿಶಿಲ್ ಕೂಗಿಸ್ಕೊಂಡ್ಬಿಟ್ಟು ವಿಶಿಲ್ ಹಾರಿದ್ಮೇಲೆ ಒಗ್ಗರಣೆ ಹಾಕ್ಕೊಂಬಿಟ್ರೆ ಸಾಂಬಾರು ರೆಡಿ. ಸಾಂಬಾರು ರೆಡಿ ಆಗುತ್ತೆ ಒಂದು ಸ್ವಲ್ಪ ಹೊತ್ತರಲ್ಲಿ. ಅಷ್ಟರಲ್ಲಿ ನಾವು ಈ ಕಡೆ ಕ್ಯಾಬೇಜ್ ಪಲ್ಯ ಮಾಡ್ಕೋಣ. ಕ್ಯಾಬೇಜ್ ಪಲ್ಯಕ್ಕೆ ಫಸ್ಟು ಆನಿಯನ್ ಎಲ್ಲ ಹೆಚ್ಕೊಳ್ತೀನಿ. ಆನಿಯನ್ ಟೊಮ್ಯಾಟೊ ಎಲ್ಲ ಹೆಚ್ಕೊಳ್ತೀನಿ. ಇಲ್ಲಿ ಬಂದಮೇಲೆ ಆ್ಯಕ್ಚುಲಿ ನಾನು ಏನು ಕಲ್ತಿದ್ದೀನೋ ಬಿಟ್ಟಿದ್ದೀನೋ ಇರೋದ್ರಲ್ಲಿ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಂತ ಅನ್ನೋದಂತೂ ಚೆನ್ನಾಗಿ ಕಲ್ತಿದ್ದೀನಿ. ಮುಂಚೆ ನನಗೆ ಇದೇ ಆಗಬೇಕು, ಹಿಂಗೆ ಆಗಬೇಕು, ಹಂಗೆ ಆಗಬೇಕು, ಸ್ಪೆಸಿಫಿಕ್ಕಾಗಿ ಈ ಐಟಮ್ಸೇ ಇರಬೇಕು ಅಡುಗೆಗೆ ಅನ್ನೋದೆಲ್ಲ ಸಿಕ್ಕಾಪಟ್ಟೆ ಇತ್ತು ಆ್ಯಕ್ಚುಲಿ. ಇಲ್ಲಿಗೆ ಬಂದಮೇಲೆ ಇರೋ ಐಟಮ್ಸಲ್ಲಿ ಏನು ಮಾಡೋದು ಅಂತ ಹುಡುಕ್ತೀನಿ ನಾನು. ಅದು ಮೇಜರಾಗಿ ಕಲ್ತಿದ್ದೀನಿ. ದಟ್ ಈಸ್ ಆ್ಯಕ್ಚುಲಿ ಮೋಸ್ಟ್ ಇಂಪಾರ್ಟೆಂಟ್ ಲೈಫಲ್ಲಿ. ಸದ್ಯ ಇದು ಯಾವುದೋ ಒಂದು ಇತ್ತು ಈರುಳ್ಳಿ, ಅದನ್ನೇ ಎತ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲ ಅಂತಂದರೆ ಕ್ಯಾಬೇಜ್ ಪಲ್ಯ ವಿತೌಟ್ ಆನಿಯನ್ ಮಾಡಬೇಕಾಗಿತ್ತು. ಇವತ್ತು ಗ್ರಾಸರೀಸ್ ತರಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ದೆನ್ ಪಬ್ಲಿಕ್ ಹಾಲಿಡೇ ಇವತ್ತು ಅಂತ ನಂಗೆ ಗೊತ್ತೇ ಇರಲಿಲ್ಲ. ಆಮೇಲೆ ನೋಡ್ತಾ ಗೊತ್ತಾಯಿತು ಇವತ್ತು ಪಬ್ಲಿಕ್ ಹಾಲಿಡೇ. ಸೊ ಗ್ರಾಸರಿ ಸ್ಟೋರ್ಸ್ ಎಲ್ಲ ಕ್ಲೋಸ್ ಅಂತ ಅಂದ್ಬಿಟ್ಟು. ಸೆಂಟ್ರಲ್ ಸ್ಟೇಷನಲ್ಲಿ ಇರುತ್ತೆ, ಆಫ್ ಬ್ಯಾನ್ ಆಫ್ ಅಂತಂದಿದೆ ಇಲ್ಲಿ. ಅದು ಸೆಂಟ್ರಲ್ ಸ್ಟೇಷನ್ ಥರ ಅಲ್ಲಿ ಓಪನ್ ಇರುತ್ತೆ. ಎಡೆಕಾ ಅಂತ ಅಂದ್ಬಿಟ್ಟು ಒಂದು ಗ್ರಾಸರಿ ಸ್ಟೋರ್. ಬಟ್ ದಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್. ಮತ್ತು ನನಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಅಲ್ಲಿ ಆಲ್ಮೋಸ್ಟ್ ಸಿಗೋದಿಲ್ಲ. ಎಲ್ಲ ಫಾಸ್ಟ್ ಫುಡ್ಸ್, ಇವ್ರುಗಳ ಫುಡ್ಸ್ ಎಲ್ಲ ಸಿಗುತ್ತೆ. ನನಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಸಿಗಲ್ಲ. ಆ್ಯಂಡ್ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ಸುಮ್ಮನೆ ಅಲ್ಲಿಗೆ ಹೋಗಿ ಏನೇನೋ ತೊಗೊಂಡು ಬರೋದ್ರ ಬದಲು ನಾಳೆವರೆಗೂ ವೆಯ್ಟ್ ಮಾಡಿ ನಾಳೆ ಹೋಗಿ ತಂದರೆ ಆಯಿತು ಅಷ್ಟೇ. ವೆರಿ ಸಿಂಪಲ್. ಫಸ್ಟ್ ಸ್ವಲ್ಪ ಆಯಿಲ್ ಹಾಕ್ಕೊಳ್ತೀನಿ. ಇಫ್ ಯು ವಾಂಟ್ ಟು ಸಿ ತೋರಿಸ್ತೀನಿ. ಆ್ಯಂಡ್
ಕ್ಯಾಬೇಜ್ನ ಈ ಥರ ಹೆಚ್ಕೊಂಡು ಬಿಸಿನೀರು ಮತ್ತು ಉಪ್ಪು ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ಸ್ವಲ್ಪ ಸ್ಮೂತ್ ಆಗುತ್ತೆ ಮತ್ತು ಬೇಗ ಬೇಯೋದಕ್ಕೆ ಈಸಿ ಆಗುತ್ತೆ. ಪಲ್ಯ ಮಾಡ್ತಿರೋದ್ರಿಂದ ನಾವು ವಿಜಿಲ್ ಕೂಗಿಸ್ಕೊಡೋದ್ರಿಂದ ಸೊ ಬೇಗ ಬೇಯೋದಕ್ಕೆ ಈಸಿ ಆಗುತ್ತೆ. ಸಾಸಿವೆ ಹಾಕೋಣ. ಚೂರು ಸಾಸಿವೆ ಹಾಕ್ತೀನಿ. ಆನಿಯನ್, ಚಿಲ್ಲಿ, ಇದಿಷ್ಟು ಫಸ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ. ಮೇನ್ ಪ್ರಾಬ್ಲಮ್ ಏನಂತ ನಾನು ಬಾಣಲಿ ಸಿಕ್ಕಾಬಿಟ್ಟು ಚಿಕ್ಕದು ತಂದ್ಬಿಟ್ಟಿದೆ. ಸೊ ಹಾಫ್ ಕ್ಯಾಬೇಜ್ ಕೂಡ ಹಾಕೋಕ್ಕಾಗಿಲ್ಲ. ಐ ಹೋಪ್ ಸೊ ಇಷ್ಟ ಆದ್ರೂ ಎನಿಸುತ್ತೆ ಇದರಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಟರ್ಮರಿಕ್ ಹಾಕ್ತೀನಿ ಮತ್ತು ನಮ್ಮದು ಸಾಂಬಾರು ಪೌಡರ್ ಅಷ್ಟೇ. ಗರಂ ಮಸಾಲ ಹಾಕ್ತೀನಿ. ಜಾಸ್ತಿ ಮಸಾಲೆ ಪೌಡರ್ ಹಾಕಿದ್ದೀನಿ. ಚಿಲ್ಲಿ ಪೌಡರ್ ಎಲ್ಲ ಯೂಸ್ ಮಾಡೋದಿಲ್ಲ ನಾನು. ಮತ್ತು ನಮ್ಮದು ಸಾಂಬಾರು ಪುಡಿ ಆ್ಯಕ್ಚುಲಿ ಟೇಸ್ಟಿಯಾಗಿರುತ್ತೆ ಪಲ್ಯಗಳಿಗೆಲ್ಲನೂ. ಅಷ್ಟೇ ಒಂದು ಸ್ಪೂನ್ ಇಷ್ಟ. ಪಲ್ಯ ರೆಡಿ ಆಗಿದೆ. ಲೆಟ್ಸ್ ಟೇಸ್ಟ್ ಇಟ್. ಲೈಟ್ ಹಚ್ಚುತ್ತೆ. ಪರ್ಫೆಕ್ಟ್. ಸಗದಿದೆ. ಓಕೆ, ದಿಸ್ ಇಸ್ ಡನ್. ಈಗ ಅದಕ್ಕೆ ಒಗ್ಗರಣೆ ಹಾಕ್ಕೊಂಬಿಟ್ಟು ರೈಸ್ ಮಾಡ್ಕೊಂಬಿಟ್ರೆ ಮುಗೀತು. ಒಗ್ಗರಣೆಗೆ ಚೂರು ಆಯಿಲ್, ನಾನು ಸ್ವಲ್ಪ ಜಾಸ್ತಿ ಆಯಿಲ್ ಬಳಸ್ತೀನಿ. ಆ್ಯಂಡ್ ಚೂರು ಸಾಸಿವೆ, ಆಮೇಲೆ ಸ್ವಲ್ಪ ಹಿಂಗೆ, ಚೂರು ಹಿಂಗೆ ಹಾಕ್ಕೊಂಡು ಇದು ಕೆಂಪು ಮೆಣಸಿನ್ಕಾಯಿ, ಸಕಲಾಗಿದೆ. ಸಿಕ್ಕಾಪಟ್ಟೆ ಗಟ್ಟಿ ಆಗಿರುತ್ತೆ. ನನ್ನ ಸಾಂಬಾರು ಅಂತಂದರೆ ತೆಳುಗಿರಬೇಕು. ಸ್ವಲ್ಪ ಉಪ್ಪು ಟೇಸ್ಟ್ ನೋಡ್ಬಿಟ್ಟು ಸಗದಿದೆ, ಪರ್ಫೆಕ್ಟ್ ಆಗಿದೆ. ರೈಸ್, ದಾಲ್ ಆ್ಯಂಡ್ ದೆನ್ ಕ್ಯಾಬೇಜ್ ಪಲ್ಯ. ಯಾವ ಪಿಜ್ಜಾ ಬರ್ಗರ್ ಏನೇ ಬಂದ್ರೂ ನಮ್ಮ ಊಟದ ಮುಂದೆ ಏನೂ ಇಲ್ಲ. ಈ ಅನ್ನ, ಸಾರು, ಪಲ್ಯ, ಓ ಮೈ ಗಾಡ್, ಹೆವನ್. ಓಕೆ ಗೈಸ್, ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಸುಮ್ಮನೆ ಒಂದು ರ್ಯಾಂಡಮ್ ವ್ಲಾಗ್ ಆಗಿತ್ತು ಅಷ್ಟೇ. ಕುಕ್ಕಿಂಗ್ದು ತೋರಿಸ್ದೆ ಆ್ಯಂಡ್ ಇದೆಲ್ಲ ಮಾಡಿದೆ. ಆ್ಯಂಡ್ ನಿಮ್ಗೆ ಏನಾದರೂ ಕುಕ್ಕಿಂಗ್ ರೆಸಿಪೀಸ್ ಬೇಕಂತ ಅಂದರೆ ಲೆಟ್ ಮೀ ನೋ. ನಾನು ನಾನ್ ವೆಜ್ ಕೂಡ ಮಾಡಿ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನನಗೆ ಯೂಶ್ವಲಿ ಲೇಝಿ ಫೀಲ್ ಆಗುತ್ತೆ. ನನಗೆ ಶೂಟ್ ಮಾಡಿಕೊಂಡು ಒಂದೊಂದು ಎಕ್ಸ್ಪ್ಲೈನ್ ಮಾಡಿಕೊಂಡು ಯಾರಾದರೂ ಒಬ್ಬರು ಕ್ಯಾಮ್ರಾ ಇಟ್ಕೊಳ್ಳೋಕೆ ಇಟ್ಬಿಟ್ಟಿರ್ತಾರೆ, ಈಸಿ ಆಗ್ತಿತ್ತು. ಬಟ್ ಯಾರೂ ಇಲ್ಲವಲ್ಲ, ನಾನೇ ಇಟ್ಕೊಂಡು ಮಾಡಬೇಕು. ಸೊ ಅದು ಸ್ವಲ್ಪ ಹಿಂಸೆ ಆಗುತ್ತೆ. ಆ್ಯಂಡ್ ಬೇರೆಯವ್ರು ಕೂಡ ನನ್ನ ಫ್ಲ್ಯಾಟ್ಮೇಟ್ಸ್ ಕೂಡ ಕುಕ್ ಮಾಡ್ಕೊಬೇಕಾಗತ್ತಲ್ಲ. ನಾನು ಜಾಸ್ತಿ ಹೊತ್ತು ಕಿಚನಲ್ಲಿ ಇರೋಕ್ಕಾಗೋದಿಲ್ಲ.
ನೋಡ್ತೀನಿ ಯಾರು ಮನೆಯಲ್ಲಿ ಇಲ್ಲದೆ ಇರಬೇಕಾದ್ರೆ ಟೈಮ್ ಮಾಡಿಕೊಂಡು ರೆಸಿಪಿ ವೀಡಿಯೋಸ್ ಕೂಡ ಶೂಟ್ ಮಾಡ್ತೀನಿ. ಆ್ಯಂಡ್ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಅಂದ್ಬಿಟ್ಟು ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಐ ಟ್ರೈ ಟು ಮೇಕ್ ಸಚ್ ಕೈಂಡ್ ಆಫ್ ವೀಡಿಯೋಸ್. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. See you in my next vlog. Sorry for the disturbance. See you in my next vlog. Until then, take care. Bye bye. Video ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವೀಡಿಯೋಸ್ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್.